ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲಿ ಕಳೆದೋಗಿದ್ಯಾ? ಏನಿಲ್ಲ, ಅದಕ್ಕೆ ಲೈಫಲ್ಲಿ ಇಷ್ಟೊಂದೆಲ್ಲ ಆಗಿದ್ಯಾ? ತಪ್ಪು ವ್ಯಕ್ತಿನ ಒಂದ್ಸಲ ನಂಬಿ ತುಂಬ ಕಷ್ಟ ಅನುಭವಿಸಿದಾಳೆ. ಅದಕ್ಕೆ ಅಷ್ಟು ಸುಲಭವಾಗಿ ಅವಳು ಯಾರನ್ನೂ ನಂಬಲ್ಲ. ಎಲ್ಲರನ್ನೂ ಅನುಮಾನದಲ್ಲೇ ನೋಡ್ತಾಳೆ. ನಿನ್ನೂ ಅಷ್ಟೇ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ. ಹಾಗಂತ ಅವಳು ಮನಸ್ಸಿಂದ ಕೆಟ್ಟವಳಲ್ಲ, ಪರಿಸ್ಥಿತಿ ಅವಳನ್ನ ಹಾಗೆ ಮಾಡಿದೆ. ಹೌದು ರೀ, ಬೇಜವಾಬ್ದಾರಿ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ರೇ ಹಿಂಸೆ ಆಗತ್ತೆ. ಅಂಥದ್ರಲ್ಲಿ ಗಂಡನೇ ಹೀಗೆ ಅಂದರೆ ಯಾವ ಹೆಣ್ಣು ಸಹಿಸ್ಕೊಳ್ಳಲ್ಲ. ಪಾಪ ಅದಕ್ಕೆ ಇನ್ಮೇಲೆ ಯಾವತ್ತೂ ಅವ್ರಿಗೆ ಕಷ್ಟ ಆಗಬಾರ್ದು. ನಾವು ಆ ರೀತಿ ನೋಡ್ಕೊಳ್ಳೋಣ. ಸರಿ ಆಯಿತು, ಬಾ ಇವಾಗ ಆಫೀಸ್ಗೆ ಹೊರಡೋಣ. ಮಧ್ಯಾಹ್ನ ನಾನು ಅತ್ತೆ ಮಾವನ ಏರ್ಪೋರ್ಟಿಂದ ಬೇಗ ಕರ್ಕೊಂಡ್ಬಿಡ್ತೀನಿ. ನೀನು ಆಫೀಸಿಂದ ಬೇಗ ಬಾ, ಮತ್ತೆ ಲೇಟ್ ಆದರೆ ಚೆನ್ನಾಗಿರಲ್ಲ. ಸರಿ ಸರಿ, ನಾನು ಹೋಗ್ತಿದ್ದಂಗೆ ಹಾಫ್ ಡೇ ಲೀವ್ ಕೇಳಿಬಿಡ್ತೀನಿ. ಇದೇ ಸರ್ ಅವ್ರು ಕೊಟ್ಟಿರೋ ಅಡ್ರೆಸ್ಸು. ಮೊದಲು ಡೆಮೋ ಪೀಸ್ ತಗೊಂಡೋಗಿ ತೋರ್ಸೋಣ. ಅವ್ರು ಎಲ್ಲದಕ್ಕೂ ಓಕೆ ಅಂದಮೇಲೆ ಮಿಕ್ಕಿ ತಗೊಂಡೋಗಿ ಕೊಡೋಣ ಅಲ್ವಾ ಸರ್? ಸರಿಯಮ್ಮ, ಆರ್ಡ್ರನ್ನ ಹಿಡ್ದಿರೋದು ನೀನು ಹೇಳ್ದಂಗೆ ಆಗಲಿ. ರೀ, ಒಂದು ಡೆಮೋ ಪೀಸ್ ತಗೋಬರ್ರೆ. ಗುಡ್ ಜಾಬ್ ಕೋಕಿಲ. ಕೆಲ್ಸಕ್ಕೆ ಜಾಯ್ನ್ ಆಗಿರೋ ಫಸ್ಟ್ ಡೇನೇ ಇಷ್ಟು ದೊಡ್ಡ ಆರ್ಡ್ರನ್ನ ಹಿಡ್ದಿದ್ಯಾ ಅಂದರೆ ಮುಂದೆ ಇನ್ನೂ ಇಂಪ್ರೂವ್ ಆಗ್ತೀಯಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನೀವು ಹೇಳ್ಕೊಟ್ಟಿರೋ ಟೆಕ್ನಿಕ್ ಎಫೆಕ್ಟ್ ಸರ್. ಅಲ್ಲಿ ಲೇಟ್ ಮಾಡೋದು ಬೇಡ, ಬನ್ನಿ ಸರ್ ಒಳಗಡೆ ಹೋಗೋಣ. ಬನ್ನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನನ್ನ ಹೆಸರು ಕೋಕಿಲ ಅಂತ. ಕಾರ್ತಿಕ್ ಸರ್ ಬರೋಕ್ಕೆ ಹೇಳಿದ್ರು. ಓ, ಕೂತ್ಕೊಳ್ಳಿ, ಕರಿತೀನಿ. ದೊಡ್ಡ ಪಾರ್ಟಿನೇ ಹಿಡ್ದಿದ್ಯಮ್ಮ ನೀನು. ಹಾಯ್ ಕೋಕಿಲ. ಹಾಯ್ ಸರ್. ಸರ್ ಕೈ. ಓಹ್ ಸಾರಿ. ಹಾಯ್ ಸರ್, ದಿಸ್ ಈಸ್ ಶೈಲೇಶ್ ಹಿಯರ್. ಕೂತ್ಕೊಳ್ಳಿ. ಸರ್, ಮನೆ ತುಂಬ ಚೆನ್ನಾಗಿದೆ. ಹೌದಾ? ಮನೆ ಮಾತ್ರ ಚೆನ್ನಾಗಿದೆಯಾ? ನಾನು ಚೆನ್ನಾಗಿಲ್ವಾ? ಅಯ್ಯೋ, ಅದು ಹಾಗಲ್ಲ ಸರ್. ಹೇ, ಇಟ್ಸ್ ಓಕೆ. ಐ ವಾಸ್ ಜಸ್ಟ್ ಕಿಡಿಂಗ್. ಇವ್ರು ಯಾವಾಗಲೂ ಹಿಂಗೆ ಸರ್, ತಮಾಷೆ ಮಾಡ್ತಿರ್ತಾರೆ. ಸರ್, ವಾಟರ್ ಪ್ಯೂರಿಫೈಯರ್ದು ಡೆಮೋ ನೋಡ್ಬಿಡ್ತೀರಾ? ಶೋರ್. ಓಕೆ ಅಲ್ವಾ ಸರ್? ಪ್ಲೀಸ್ ಇಟ್. ನಿಖಿತಾ, ಪ್ಲೀಸ್. ತುಂಬ ಥ್ಯಾಂಕ್ಸ್ ಸರ್. ಇಟ್ಸ್ ಮೈ ಪ್ಲೆಷರ್. ಸರ್,
ಹೊರಡೋಣವಾ? ಓಕೆ ಸರ್. ಎಕ್ಸ್ಕ್ಯೂಸ್ ಮಿ, ಒಂದು ನಿಮಿಷ. ನಾನು ಇನ್ನೊಂದು ಸ್ವಲ್ಪ ಆರ್ಡರ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ನಾನು ಕೋಕಿಲ ಜೊತೆ ಮಾತಾಡಿ ಫೈನಲ್ ಮಾಡ್ತೀನಿ, ಆಗ್ಬೋದಾ? ಅಫ್ಕೋರ್ಸ್ ಸರ್, ಆದರೆ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಹೊಡ್ತೀನಿ. ಕೋಕಿಲ, ಯು ಕ್ಯಾರಿ ಆನ್, ನಾನು ಇನ್ನು ಬರ್ತೀನಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಿಸ್ ಕಾನ್ಫೆಕ್ಷನಿಸ್ಟ್ ಇವತ್ತು ಲೇಟಾಗಿ ಬಂದ್ಬಿಟ್ಟಿದ್ದಾರೆ? ನಾನ್ ಲೇಟಾಗಿ ಬರೋದಾ? ಚಾನ್ಸೇ ಇಲ್ಲ. ಟೈಮ್ ನೋಡು, ಕರೆಕ್ಟಾಗಿ 9 ಗಂಟೆ. ಏನೋ ಅಪ್ಪಿ ತಪ್ಪಿ ಬೇಗ ಬಂದು ಪೋಸ್ ಬೇರೆ ಕೊಡ್ತೀಯ. ಲೇಟಾಗಿ ಬಂದ್ರು ಪ್ರಾಬ್ಲಮ್ಮು, ಬೇಗ ಬಂದ್ರು ಪ್ರಾಬ್ಲಮ್ಮು. ನಮ್ಮಂತ ಬಡವ್ರು ಏನ್ ಮಾಡ್ಬೇಕು ಹೇಳ್ಬಿಡು. ಏನು ಮಾಡ್ಬೇಡ, ಟೈಮ್ ಕರೆಕ್ಟಾಗಿ ಬಾ, ಅಷ್ಟೇ ಸಾಕು. ಸರಿ, ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಓಕೆ. ಏನಮ್ಮ ಲಕ್ಷ್ಮಿ, ಕೊಯಂಬತ್ತೂರು ಆರ್ಡರ್ ಏನಾಯ್ತು? ಮೊನ್ನೆನೇ ಹೋಗ್ಬೇಕಾಗಿತ್ತಲ್ವಾ? ಹಾ ಸರ್, ಹೋಗ್ಬೇಕಿತ್ತು. ಏನಾಯ್ತೆ? ಹೋಗಿಲ್ವಾ? ಎಲ್ಲ ರೆಡಿ ಆಗಿದೆ ಅಂತ ಹೇಳಿದ್ದೆ. ಇನ್ನೂ ಆಗಿಲ್ಲ ಲಕ್ಷ್ಮಿ. ಇನ್ನೂ ಆಗಿಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ತೀಯಲ್ಲಮ್ಮ. 30 ಲಕ್ಷದ ಆರ್ಡರ್ ಅದು, ಅರ್ಧ ಪೇಮೆಂಟ್ ಬಂದಿದೆ, ಇನ್ನೂ ಬಂದಿಲ್ಲ ಅಂತ ನನಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ನಾನು ಏನು ಹೇಳಲಿ? ಏನೇ ಇದು, ಆರ್ಡರ್ ಕ್ಲಿಯರ್ ಮಾಡ್ಸೋದು ನಿನ್ ರೆಸ್ಪಾನ್ಸಿಬಿಲಿಟಿ ತಾನೆ. ಯಾಕಿನ್ನು ಕೆಲಸ ಆಗಿಲ್ಲ? QC ಕ್ಲಿಯರೆನ್ಸ್ ಸಿಕ್ಕಿಲ್ವಾ? ಇನ್ನೂ ಇಲ್ಲ ಲಕ್ಷ್ಮಿ. ಏನಮ್ಮ ಲಕ್ಷ್ಮಿ ಇದೆಲ್ಲ? ಹಾಂ, ಚಾಯ್. ಸಾರಿ ಸರ್, ಲಾಸ್ಟ್ ಬಂಚ್ ಕ್ಲಾತು ಕ್ವಾಲಿಟಿ ಚೆಕ್ ಅಂತ ಕಳಿಸಿದಾಗ ಒಂದಷ್ಟು ಪೀಸಸ್ ರಿಜೆಕ್ಟ್ ಆಗಿತ್ತು. ಅದನ್ನ ಮತ್ತೆ ಸರಿ ಮಾಡೋದಕ್ಕೆ ಕಳಿಸ್ತೀನಿ. 1-2 ದಿನ ಸರ್, ಎಲ್ಲ ಸರಿ ಹೋಗ್ಬಿಡತ್ತೆ ಅಲ್ವಾ ವಸಂತ? ಹಾ ಸರ್. ಅದನ್ನು ಅನುಮಾನದಲ್ಲೇ ಹೇಳ್ತೀಯಲ್ಲಮ್ಮ. ಇಷ್ಟಕ್ಕೂ ಲೇಟ್ ಯಾಕಾಯ್ತು ಹೇಳು? ಸರ್, ಅದು ನನ್ನ ಗಂಡನಿಗೆ ಹುಷಾರಿಲ್ಲ, ಸೀರಿಯಸ್ ಆಗಿದೆ ಸರ್. ಅದ್ರ ಬಗ್ಗೆನೇ ನನಗೆ ಯೋಚನೆ ಆಗ್ತಿದೆ. ಅದಕ್ಕೆ ಕೆಲಸ ಮಾಡಕ್ ಕಷ್ಟ ಆಗ್ತಿದೆ ಸರ್. ನೋಡಮ್ಮ, ನೀನು ಕಷ್ಟ ಸುಖ ಕೇಳ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದು ಹೇಗೆ? ದಯವಿಟ್ಟು ಬೇಗ ಮುಗಿಸಿ ಅಷ್ಟೇ. ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆನ್ ಟೈಮ್ಗೆ ಆರ್ಡರ್ ರೆಡಿ ಇರುತ್ತೆ. ನೋಡಮ್ಮ ಲಕ್ಷ್ಮಿ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಅದನ್ನು ಉಳಿಸ್ಕೋ ಅಷ್ಟೇ. ಸರ್, ನಿಜವಾಗ್ಲೂ ತುಂಬಾ 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 ಥ್ಯಾಂಕ್ಸ್ ಸರ್. ನೀವು ಇಷ್ಟೊಂದೆಲ್ಲ ಆರ್ಡರ್ ಕೊಡ್ಲಿಲ್ಲ ಅಂದಿದ್ರೆ ನನಗೆ ಕಮಿಷನ್ನೇ ಸಿಗ್ತಿರ್ಲಿಲ್ಲ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಹೇ ಕಮಾನ್ ಕೋಕಿಲ, ಇಟ್ಸ್ ಓಕೆ. ಹೌದು, ನಿನಗೆ ಸಿಗೋ ಕಮಿಷನ್ ದುಡ್ಡಲ್ಲಿ ಏನು ಮಾಡ್ತೀಯಾ? ಫಸ್ಟ್ ಒಂದು ಸಖತ್ತಾಗಿರೋ ಫೋನ್ ತಗೋತೀನಿ ಸರ್. ಇದು ನಾನು ತುಂಬಾ ದಿನದ ಆಸೆ ಸರ್. ಇವತ್ತು ನಿಮ್ಮಿಂದಾಗಿ ಆ ದಿನ ಕೂಡ್ ಬಂತು.